ಸ್ವಯಂ ಟೈಮ್ಸ್ ವೀಕ್ಷಕರೇ ನೋಡಿ, ಇದು ರಾಷ್ಟ್ರೀಯ ಹೆದ್ದಾರಿಯ ಬೈಪಾಸ್ನಿಂದ ಮಂಗಳೂರಿಗೆ ಹೋಗುವ ರಸ್ತೆಯ ಅಲ್ಲಿನ ಬೆಳುವಾಯಿಯ ಒಂದು ಸಮಸ್ಯೆ. ಇದು ಬೆಳುವಾಯಿ ಕೆಸರುಗದ್ದೆ ಬಳಿ ನೋಡಿ ಸರೋಜಿನಿ ಶೆಟ್ಟಿ ಹೇಳುವವರ ಮನೆ ಇದೆ. ತಾವು ಗಮನಿಸಿ, ಸರೋಜಿನಿ ಶೆಟ್ಟಿಯವರ ಮನೆ. ಈಗ ರಾಷ್ಟ್ರೀಯ ಹೆದ್ದಾರಿಯ ತಡೆಗೋಡೆ ಎಲ್ಲಿಯವರೆಗೆ ಬಂದಿದೆ ಕೇಳಿದರೆ ನೋಡಿ, ಅವರ ಮನೆಗಿಂತ ಮನೆ ಹತ್ತಿರವಿದೆ ಆ ತಡೆಗೋಡೆ. ಈಗ ರಸ್ತೆ ಈಗ ಈ ಮೂಲಕವಾಗಿ ಹಾದು ಹೋಗುವ ರಸ್ತೆ ಈ ಎತ್ತರದಲ್ಲಿ ಹಾದು ಹೋಗುತ್ತೆ, ಈ ಎತ್ತರದಲ್ಲಿ ರಸ್ತೆ ಹಾದು ಹೋಗುತ್ತೆ. ಈಗ ಈ ಎತ್ತರದಲ್ಲಿ ಇದು ರಸ್ತೆ ಹಾದು ಹೋದರೆ ಸರೋಜಿನಿ ಶೆಟ್ಟಿ ಅವರು ಅವರ ಕುಟುಂಬಿಕರು ಮನೆಗೆ ಯಾವ ರಸ್ತೆಯಾಗಿ ಹೋಗಬೇಕು ಹೇಳುವಂಥದ್ದು ಈಗ ಅಧಿಕಾರಿಗಳೇ ಇದಕ್ಕೆ ಉತ್ತರ ಕೊಡಬೇಕು. ಈಗ ಇಲ್ಲಿ ರಸ್ತೆ ಭಾಳಷ್ಟು ಇನ್ನು ಮುಂದಿನ ದಿನಗಳಲ್ಲಿ ಏರ್ತದೆ. ಈಗ ಅಲ್ಲಿ ಬಾವಿ ಇದೆ, ಅದು ಕೂಡ ನಾಲ್ದು ರಾಷ್ಟ್ರೀಯ ಹೆದ್ದಾರಿಗೆ ಸಮರ್ಪಣೆ ಆಗುತ್ತೆ. ಈಗ ಇದು ಎಲ್ಲವೂ ಸಮರ್ಪಣೆ ಆದರೆ ಅವ್ರು ಬದುಕೋದು ಹೇಗೆ ಅಂತ ಅವರಿಗೆ ಇಲ್ಲಿ ಪರಿಹಾರ ಧನವೂ ಇಲ್ಲ, ಕೊನೆಗೆ ಸಮಸ್ಯೆಗೆ ಪರಿಹಾರವೂ ಇಲ್ಲ. ಅಧಿಕಾರಿಗಳು ಒಂದು ರೀತಿಯ ರಾಕ್ಷಸರ ರೀತಿ ವರ್ತಿಸ್ತಾ ಇದ್ದಾರೆ. ಇಲ್ಲಿ ತಾವು ಗಮನಿಸಿ, ಓರ್ವ ಮಹಿಳೆ ಅವರು ಏನು ಕೂಡ ಮಾಡಲಾಗದ ಸ್ಥಿತಿಯಲ್ಲಿದ್ದಾರೆ, ಅತಂತ್ರ ಪರಿಸ್ಥಿತಿಯಲ್ಲಿದ್ದಾರೆ. ಓರ್ವ ಮಹಿಳೆಗೆ ಈ ರೀತಿ ಅನ್ಯಾಯ ಮಾಡುವ ಒಂದು ರಾಷ್ಟ್ರೀಯ ಹೆದ್ದಾರಿ ಅಧಿಕಾರಿಗಳ ದುರಹಂಕಾರ ಹಾಗೂ ದುರ್ವರ್ತನೆ, ಇದರ ವಿರುದ್ಧ ಜನ ಸಿಡಿದು ಹೇಳಲೇಬೇಕು. ನೋಡಿ ವೀಕ್ಷಕರೇ, ಈಗ ಈ ಮನೆಗೆ ಹೋಗಲಿಕ್ಕೆ ಯಾವ ಹಾದಿ ಅಂತ ತಮಗೆ ತೋರಿಸ್ತೇವೆ, ಯಾವ ರೀತಿಯಾಗಿ ಈ ಮನೆಗೆ ಹೋಗಬೇಕು ಅಂತ. ನೋಡಿ, ಈಗ ಮನೆಯ ಈ ಭಾಗ ಇನ್ನೊಂದು ಸಮಸ್ಯೆ ಏನಂದರೆ, ಈಗ ರಾಷ್ಟ್ರೀಯ ಹೆದ್ದಾರಿಗಳಿಂದ ಈ ಸಮಸ್ಯೆ ನಿರ್ಮಾಣ ಆದದ್ದು ಗಮನಿಸಿ ತಾವು. ಈಗ ಅಲ್ಲಿಂದ ಬರುವ ನೀರೆಲ್ಲ ಆ ಹಾದಿಯಾಗಿ ಬರುತ್ತೆ. ಅಲ್ಲಿ ಕಾಂಕ್ರೀಟ್ ತೋಡು ಮಾಡಿದ್ದಾರೆ. ಬನ್ನಿ, ಈ ಕಡೆ ಬನ್ನಿ. ನೋಡಿ, ಇಲ್ಲಿಂದ ನೀರು ಬರುತ್ತೆ, ಈ ತೋಡಿನಾಗಿ ನೀರು ಬರುತ್ತೆ. ಇಲ್ಲಿ ಬರೋ ನೀರು ಇದು ಸಂಪೂರ್ಣವಾಗಿ ಈ ಮನೆ ಮುಖಾಂತರವೇ ಹಾದು ಹೋಗುತ್ತೆ. ಈ ಮನೆ ಸೈಡಿನಲ್ಲಿ ಈ ಭಾಗ ನೋಡಿ, ಇಲ್ಲಿ ಗಮನಿಸಿ, ಇಲ್ಲಿಂದ ಇಲ್ಲಿ ಫುಲ್ ಆಗುತ್ತೆ. ಇಲ್ಲಿ ಫುಲ್ಲಾಗಿ ಮನೆಗೂ ಕೂಡ ಮನೆ ಅರ್ಧ ಭಾಗಕ್ಕೂ ಕೂಡ ನೀರಾಗುತ್ತೆ. ಇದು ಕೃತಕ ನೆರೆ, ಇದು ಪ್ರಾಕೃತಿಕ ನೆರೆ ಅಲ್ಲ, ಇದು ಕೃತಕ ನೆರೆ. ಇದು ಅಧಿಕಾರಿಗಳಿಂದಲೇ ನಿರ್ಮಾಣ ಆದ ಕೆರೆ. ನೋಡಿ ಗಮನಿಸಿ, ಮೀನುಗಳು ಕೂಡ ಓಡಾಡ್ತಿದೆ ಇಲ್ಲಿ. ಇದು ಅಧಿಕಾರಿಗಳ ಕೃತಕ ನೆರೆಯಿಂದ ಸೃಷ್ಟಿಯಾದ ಈ ಮೀನುಗಳು ನೋಡಿ ಇಲ್ಲಿ. ಸರೋಜಿನಿ ಅವರೇ, ಈಗ ತಾವು ಎಷ್ಟು ವರ್ಷದಿಂದ ಈ ಮನೆಯಲ್ಲಿ ನೆಲೆ ಕಂಡಿದ್ದೀರಿ? ನಾವು 50 ವರ್ಷದಿಂದ ಈ ಮನೆಯಲ್ಲಿ ಇದ್ದೀವಿ. 50 ವರ್ಷದಿಂದ ಈ ಮನೆಯಲ್ಲಿ ನೆಲೆ ಇದ್ದೀವಿ. ಈಗ ಏನು ಸಮಸ್ಯೆ ಅಂತಂದು? ಸಮಸ್ಯೆ ಮನೆಯಿಂದ ಮನೆ ಒಳಗೆ ನೀರು ನುಗ್ಗದೆ ಇದಕ್ಕೆ ಪರಿಹಾರ ಇಲ್ವಾ? ಪರಿಹಾರ ಬಂದದನ್ನು ನಿಲ್ಲಿಸಿದ್ದಾರೆ ಈಗ ಅವರು, ಕೊಡುದನ್ನು ನಮಗೆ. ಯಾಕೆ ಕೊಡ್ತಾ ಇಲ್ಲ? ಯಾಕೆ ಕೊಡ್ತಾರೆ ಯಾರಿಗೆ ಗೊತ್ತುಂಟು? ಅವರು ಹೈವೇ ಅವರದ್ದು ಇದು. ತಾವು ಮನವಿ ಕೊಟ್ರ ಅಧಿಕಾರಿಗಳಿಗೆ? ತಾವು ಮನವಿ ಕೊಟ್ರ? ನಾವು ಹಣ ಬಂದಿದೆ ಅಲ್ವಾ, ಮನ ಎಕ್ವೈರಿ ಆಗಿದೆ ಹಣ, ಅವಾಗ ನಾವು ಕೊಡುವುದಿಲ್ಲ ಅಂತ ನಿಲ್ಲಿಸಿದ್ದಾರೆ ಈಗ. ಅದನ್ನ ಲಾಸ್ಟಿಗೆ ಅಂತ ಹೇಳಿದ್ರು, ಇದು ಈಗ ಕೊಡ್ಲಿಕ್ಕೆ ಆಗೋದಿಲ್ಲ, ಮನೆ ಹೋಗೋದಿಲ್ಲ ಅಂತ. ಮನೆ ಹೋಗೋದಿಲ್ಲ ನಿಮಗೆ, ನಾವು ಈಗ ತಡೆಗೋಡೆ ಕಟ್ಟಿಕೊಡ್ತೇವೆ ಹಾಗೆ ಅಂತ. ಅದಕ್ಕೆ ನಾವು ಎಂತ ಮಾಡೋದು? ನಾವು ಹೇಳಿದ್ವಿ, ಇದು ಮಣ್ಣು ಗೋಡೆ, ಇದು ಕಲ್ಲಿನ ಗೋಡೆ ಅಲ್ಲ. ಹೀಗೆ ನೀರು ನಿಂತರೆ ಈಗ ತಡೆಗೋಡೆ ಕಟ್ಟರೆ ಇಲ್ಲಿ ಈಗ ನೀರು ನಿಂತರೆ ನಾವು ಎಲ್ಲಿ ಹೋಗೋದು? ಎಲ್ಲಿಯಾದರೂ ಈಗ ನಾಳೆ ಹುಷಾರಿಲ್ಲದೆ ಬಿದ್ದರೆ ನಾವು ಯಾರಿದ್ದಾರೆ? ಅಲ್ಲಿ ನೋಡಿ, ಅರ್ಧ ಮೋರಿ ಮಾಡಿ ಬಿಟ್ಟಿದ್ದಾರೆ. ಅಲ್ಲಿ ಬರ್ಲಿಕ್ಕೆ ದಾರಿ ಇಲ್ಲ. ಇಲ್ಲಿ ನೋಡಿ, ಅಲ್ಲಿಂದ ನೀರು ಇಲ್ಲಿ ಬರ್ತೇವೆ ಪುನಃ, ಅದರ ಅಡಿಯಿಂದ ಬರ್ತದೆ. ಬಸ್ ಕೊಟ್ಟೆ ನೋಡಿ. ಈಗ ಬೆಳುವಾಯಿಯಲ್ಲಿ ಸರೋಜಿನಿ ಶೆಟ್ಟಿ ಅವರು ಹೇಳುವ ಮನೆ ಈಗ ರಾಷ್ಟ್ರೀಯ ಹೆದ್ದಾರಿಗಳ ಅಧಿಕಾರಿಗಳ ಸಮಸ್ಯೆಯಿಂದಾಗಿ ಅವರು ಅತಂತ್ರಕ್ಕೆ ಬಿದ್ದಿದ್ದಾರೆ. ಈ ಬಗ್ಗೆ ತಾವೇನು ಹೇಳಲಿಕ್ಕೆ ಇಚ್ಛೆಪಡ್ತೀರಾ? ನೋಡಿ, ಸರೋಜಿನಿ ಶೆಟ್ಟಿಯವರ ಹತ್ರ ನಾನು ಇದಕ್ಕಿಂತ ಮೊದಲು ಒಂದು ಸಲ ಫೋನ್ ಮಾಡಿದಾಗ ಫೋನ್ ಅವರು ಎತ್ತಿಲ್ಲ. ಕಡೆಗೆ ನಾನು ಅಲ್ಲಿ ನೋಡಿ ನನಗೆ ತುಂಬ ಬೇಸರವಾಯಿತು. ಅದಕ್ಕೋಸ್ಕರ ನಿಮ್ಮನ್ನು ನಾನು ಕರೆಸಿದ್ದು. ನೋಡಿ, ಅಲ್ಲಿಯ ಪರಿಸ್ಥಿತಿಯನ್ನು ನಿಮಗೆ ನೋಡೋ ಗೊತ್ತಾಯ್ತು. ಈಗ ನಾವು ಹೇಳಿದರೆ ನೀವು ನಂಬಲಿಕ್ಕಿಲ್ಲ. ಆಫೀಸರ್ಸ್ ಎಲ್ಲ ಬಂದು ನೋಡ್ತಾರೆ ಹೋಗ್ತಾರೆ. ನೋಡಿ, ಅವರ ಮನೆ ಬಾಗಿಲಿಗೆ ಸೈಡಿದ್ದು ತಡೆಗೋಡೆ ಕಟ್ಟಿದ್ದಾರೆ. ಅವರು ಹೊರಗೆ ಬರೋದು ಹೇಗೆ? ಅದಲ್ಲದೆ ಮೊನ್ನೆ ನೀವು ನೋಡಬೇಕಿತ್ತು, ನೀವು ವಿಡಿಯೋದಲ್ಲಿ ನೋಡಿರ್ಬೋದು, ಅಲ್ಲಿ ನೀರು ಬಂದದಂತ, ಎಲ್ಲಿವರೆಗೆ ನೀರು ಬಂದಿದಂತ. ಪಾಪ ಅವರು ಎಲ್ಲಿ ಹೋಗಬೇಕು? ಈಗ ಉದಾಹರಣೆ ಹೇಳಿದ್ದು ನಾನು, ಅಂಥ ಪರಿಸ್ಥಿತಿ ನಿಮ್ಗಾದರೆ ನಮಗಾದರೆ ಹೇಗೆ ಆಗ್ತದೆ? ಅಂಥ ಪರಿಸ್ಥಿತಿಯಲ್ಲಿ ಅವರು ಇದ್ದಾರೆ. ಆದರೂ ಕೂಡ ಈ ಹೈವೇ ಅವರು ಅದರ ಬಗ್ಗೆ ಗಮನವೇ ಕೊಡಲಿಲ್ಲ. ವಿಷಯ ನಿಮಗೆ ಹೇಳಿದ್ದು ನಾನು. ನೀವೇ ಪರಿಹಾರ ಕೊಡ್ತಾ ಇಲ್ಲ. ಎಲ್ಲಿವರೆಗೆ ಅಂದರೆ ನೋಡಿ, ಆಗ ತಡೆಗೋಡೆ ಕಟ್ಟಿದ್ದಾರೆ, ಅದು ಅವ್ರ ಒಳಗಿಂದ ಹೊರಗೆ ಹೇಗೆ ಬರಬೇಕು?
ಈಗ 1 ಅದಕ್ಕೆ ಆ ಮನೆಗೆ ಪರಿಹಾರ ಕೊಟ್ಟು ಆ ಜಾಗವನ್ನೇ ಇವರು ತೆಗೆದುಕೊಂಡ್ರೆ ತೊಂದರೆ ಇರಲಿಲ್ಲ, ಹೈವೇಗೆ ತೆಗೆದುಕೊಂಡ್ರೆ ತೊಂದರೆ ಇಲ್ಲ. ಅದು ಇಲ್ಲ, ಇದು ಇಲ್ಲ, ಯಾವುದಿಲ್ಲ. ಈಗ ನೀವೇ ಹೇಳಿ ಅದಕ್ಕೆ ಅಲ್ಲಿಂದ ಹೊರಗೆ ಬರೋದು ಹೇಗೆ? ಅವರು ಇಂಥ ಪರಿಸ್ಥಿತಿಯಲ್ಲಿ ಈಗ ಇದ್ದ ಹೆಂಗಸರು ಇದ್ದಾರೆ ಪಾಪ. ಅದು ನೋಡಿದರೆ ಈಗ ಇವತ್ತು ಮಳೆ ಸ್ವಲ್ಪ ಕಮ್ಮಿ ಆಯಿತು, ಇಲ್ಲದಿದ್ದರೆ ಮಳೆ ಬರುವಾಗ ನೀವು ನೋಡಬೇಕು, ಅವರೇ ಹೊರಗೆ ಬರಲಿಕ್ಕೆ ಸಾಧ್ಯವೇ ಇಲ್ಲ. ನೀವು ನೋಡಿದಿರಲ್ವ ಈಗ? ಡಿಕ್ಲೇರ್ ಆಗಿದೆ ಒಂದು ಸಲ, ಅದು ನಾವು ಕೊಡ್ತೇವೆ ಅಂತ ಹೇಳಿದೆ. ಈಗ ಹೇಳ್ತಾರಂತೆ ಅದು ತಡೆಗೋಡೆ ಬಂತು, ನಿಮಗೆ ಇನ್ನೇನು ತೊಂದರೆ ಇಲ್ಲ, ನಿಮ್ಗೆ ಏನು ಆಗೋದಿಲ್ಲ, ನಮಗೆ ಜಾಗ ನಿಮ್ಮದು ಬೇಡ ಅಂತ ಈಗ ಹೇಳ್ತಾರೆ. ಇದು ಸರಿಯಾ? ಅದರಿಂದ ಇದಕ್ಕೆ ಸರಿಯಾದಂಥ ಗಮನ ಸರ್ಕಾರ ಆದರೂ ಕೊಡಬೇಕಾಗ್ತದೆ. ನಾವೀಗ ನಿಮ್ಮ ಹತ್ರ ಯಾಕೆ ಈ ಮಾತನ್ನು ಹೇಳ್ತೇವೆ ಅಂದರೆ, ಏನಾದರೂ ನಿಮ್ಮಿಂದಾದರೂ ನೀವು ಈಗ ಅವರಿಗೆ ಸ್ವಲ್ಪ ಒತ್ತಡ ಆದರೂ ಹಾಕಿ ಏನಾದರೂ ಮಾಡಿದರೆ ಒಳ್ಳೆಯದಂತ ನಮ್ಮ ಅಭಿಪ್ರಾಯ ನಿಮ್ಮ ಹತ್ರ ಹೇಳ್ತಾ ಇದ್ದೇನೆ. ಮೂಡುಬಿದ್ರೆ ಶಾಸಕರಾದ ಉಮಾನಾಥ್ ಕೋಟ್ಯಾನ್ರೆ, ಇದು ನಿಮ್ಮ ಕ್ಷೇತ್ರ. ಮಂಗಳೂರಿನ ಸಂಸದರಾದ ಬ್ರಿಜೇಶ್ ಚೌಟ್ರವರೇ, ಇದು ನಿಮ್ಮ ಕ್ಷೇತ್ರ. ನೋಡಿ, ನಿಮ್ಮ ಕ್ಷೇತ್ರದ ಓರ್ವ ಮಹಿಳೆಗೆ ಈಗ ರಾಷ್ಟ್ರೀಯ ಹೆದ್ದಾರಿ ಅಧಿಕಾರಿಗಳು ಸಮಸ್ಯೆ ಮಾಡ್ತಿದ್ದಾರೆ, ಆತಂಕ ತರ್ತಾ ಇದ್ದಾರೆ. ಯಾಕಂದರೆ ರಾಷ್ಟ್ರೀಯ ಹೆದ್ದಾರಿ ಪಕ್ಕದ ಅವರ ಮನೆ ಇದ್ದು, ತಾವು ಗಮನಿಸಿ, ಇಷ್ಟು ದೊಡ್ಡ ತಡೆಗೋಡೆ ಕಟ್ಟಿಕೊಂಡು ಅವರಿಗೆ ಮನೆಗೆ ಬಾರದ ರೀತಿಯಲ್ಲಿ ಓರ್ವ ರಾಕ್ಷಸರ ಪ್ರವೃತ್ತಿಯ ರೀತಿ ಅವರು ವರ್ತಿಸ್ತಾ ಇದ್ದಾರೆ. ಅವರಿಗೆ ಎಷ್ಟು ಇಲ್ಲಿಯ ಸಮಸ್ಯೆ ಅರ್ಥ ಆಗಿದೆ ಅಂತ ಗೊತ್ತಿಲ್ಲ. ಆದರೆ ಅವರನ್ನು ಒಂದು ದಿನ ಇಲ್ಲಿ ಬಂದು ಮಳೆಗಾಲದ ಸಂದರ್ಭದಲ್ಲಿ ಇಲ್ಲಿ ಅಧಿಕಾರಿಗಳನ್ನು ಇಲ್ಲೇ ಕುಳ್ಳಿರಿಸಿದರೆ ಅವರಿಗೆ ಇಲ್ಲಿಯ ಸಮಸ್ಯೆ ಅರ್ಥ ಆದೀತು. ಈ ನಿಟ್ಟಿನಲ್ಲಿ ತಾವು ಶಾಸಕರು ಉಮಾನಾಥ್ ಕೋಟ್ಯಾನ್ರು ಹಾಗೂ ಬ್ರಿಜೇಶ್ ಚೌಟ ಸಂಸದರು ಅವರು ಇತ್ತ ಗಮನ ಹರಿಸಬೇಕು. ಕ್ರೈಸ್ಟ್ ಕಿಂಗ್ ವಿದ್ಯಾಸಂಸ್ಥೆ ಕಾರ್ಕಳ ನಿಮ್ಮ ಮಕ್ಕಳ ಭವಿಷ್ಯಕ್ಕಾಗಿ ಒಂದು ಉತ್ತಮ ಆಯ್ಕೆ. ದಾಖಲಾತಿ ಈಗಾಗಲೇ ಪ್ರಾರಂಭಗೊಂಡಿದೆ. ಈ ಕೂಡಲೇ ಸಂಪರ್ಕಿಸಿ. ನಿಖರ ಹಾಗೂ ಸ್ಪಷ್ಟ ಸ್ಥಳೀಯ ಸುದ್ದಿಗಳಿಗಾಗಿ ವೀಕ್ಷಿಸಿ ಸ್ವಯಂ ಟೈಮ್ಸ್ ಕಾರ್ಕಳ.